ಒಂದು ಗಂಟೆ ಕಳೆದಿದೆ ಬೆಂಗಳೂರು ಲಾಕ್ ಡೌನ್ ಆಗಿ ಯಾವ ರೀತಿಯ ಸಿಚುವೇಶನ್ ಇದೆ ಈಗ ಬೆಂಗಳೂರಿನಲ್ಲಿ ಅನ್ನೋದರ ಜೊತೆಗೆ ನಾಳೆ ಬೆಳಗ್ಗೆ 10 ಗಂಟೆಯಿಂದ ಧಾರವಾಡದಲ್ಲಿ ಲಾಕ್ ಡೌನ್ ಆರಂಭ ಆಗುತ್ತೆ. ಅಲ್ಲಿಗೆ ಯಾವ ರೀತಿಯ ಸಿದ್ಧತೆಗಳನ್ನ ಅಲ್ಲಿ ಮಾಡ್ಕೊಳ್ಳಲಾಗ್ತಾ ಇದೆ. ಈಗ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಮ್ಮ ರಿಪೋರ್ಟರ್ಸ್ ಈಗ ರೆಡಿ ಇದ್ದಾರೆ. ಗೊರಗುಂಟೆಪಾಳ್ಯದಿಂದ ಮಂಜು ಆರ್ಯ ಹಾಗೆಯೇ ಧಾರವಾಡದಿಂದ ಪರಶುರಾಮ್ ತಹಶೀಲ್ದಾರ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು ಆರ್ಯ, ಈಗ 1 ಗಂಟೆ ಕಳೆದಿದೆ ಆಲ್ರೆಡಿ, ಈಗಾಗಲೇ ಲಾಕ್ ಡೌನ್ ಆರಂಭ ಆಗಿ ಸದ್ಯಕ್ಕೆ ಯಾವ ರೀತಿಯ ಸಿಚುವೇಶನ್ ಇದೆ? ಈಗಲೂ ಕೂಡ ವಾಹನಗಳ ಓಡಾಟ ಜನಸಂಚಾರ ಇದೆಯಾ ಅಥವಾ ಕಂಪ್ಲೀಟ್ ಆಗಿ ಬಂದ್ ಆಗಿದೆಯಾ? ಪೊಲೀಸರು ಕಂಟ್ರೋಲ್ ಮಾಡ್ತಿದಾರಾ? ನವಿತಾ, ಬೆಂಗಳೂರಿನಲ್ಲಿ ಲಾಕ್ಡೌನ್ ಆಗಿ ಈಗಾಗಲೇ 1 ಗಂಟೆಗಳ ಕಾಲ ಕಳೆದಿದೆ. 1 ಗಂಟೆಗಳಲ್ಲಿ ಬೆಂಗಳೂರಿನ ಬಹುತೇಕ ರಸ್ತೆಗಳನ್ನ ಪೊಲೀಸರನ್ನ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅದರಲ್ಲೂ ಕೂಡ ಅಷ್ಟೇ ಹೈವೇ ಮುಖಾಂತರವಾಗಿ ಹೋಗುವಂತ ರಸ್ತೆಗಳನ್ನ ಸ್ವಲ್ಪ ಸಮಯದವರೆಗೂ ಕೂಡ ಅಷ್ಟೇ ಪೊಲೀಸರು ಕಾಲಾವಕಾಶವನ್ನು ಕೊಟ್ಟಿರುವಂತದ್ದು. ಈಗ ನಾನು ಗೊರಗುಂಟೆಪಾಳ್ಯದ ಒಂದು ಜಂಕ್ಷನ್ ಅಲ್ಲಿ ಇದ್ದೀನಿ. ಈ ಒಂದು ಗೊರಗುಂಟೆಪಾಳ್ಯದ ಒಂದು ಸಿಗ್ನಲ್ ಕೂಡ ನೀವು ನೋಡ್ತಾ ಇರಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ವಾಹನಗಳ ಸಂಚಾರ ಕೂಡ ಆಗ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿ ಇದೊಂದು ರಾಷ್ಟ್ರೀಯ ಹೆದ್ದಾರಿ ಆಗಿರುವಂತಹ ಒಂದು ಕಾರಣಕ್ಕೋಸ್ಕರ ಬಹುತೇಕ ಟ್ರಾಫಿಕ್ ಜಾಮ್ ಬೆಂಗಳೂರಿನ ಒಳಭಾಗದಲ್ಲಿ ಇರುವಂತಹ ಕಾರಣಕ್ಕೋಸ್ಕರ ಇವರೆಲ್ಲರೂ ಹೊರಗಡೆ ಹೋಗಕ್ಕೆ ಕೆಲವು ಸಮಯಾವಕಾಶ ಬೇಕಾಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಕೆಲವೊಂದು ಗಂಟೆಗಳ ಕಾಲ ಸಮಯಾವಕಾಶವನ್ನು ಕೂಡ ಈಗಾಗಲೇ ಕೊಟ್ಟಿರುವಂತಹದ್ದು. ನೀವು ನೋಡ್ತಾ ಇರಬಹುದು ಗೊರಗುಂಟೆಪಾಳ್ಯದಲ್ಲಿ ಯಾವ ರೀತಿಯಾಗಿ ವಾಹನ ಸಂಚಾರ ಇದೆ ಅಂದ್ರೆ ಎಂದಿನಂತೆ ಇಲ್ಲಿ ವಾಹನ ಸಂಚಾರ ಕೂಡ ಇದೆ. ಯಾಕಂದ್ರೆ 8 ಗಂಟೆಗೆ ಏಕಾಏಕಿ ಪೊಲೀಸರು ಕೆಲವೊಂದು ಕಡೆ ಬ್ಯಾರಿಕೇಡ್ ಅನ್ನು ಕೂಡ ಹಾಕಿ ಕೆಲವೊಂದು ರಸ್ತೆಗಳನ್ನ ಬ್ಲಾಕ್ ಮಾಡಿದ್ರು. ಇಲ್ಲಿ ನೀವು ನೋಡ್ತಾ ಇರಬಹುದು ಇದು ಗೊರಗುಂಟೆಪಾಳ್ಯದ ಫ್ಲೈಓವರ್ಗೆ ಜಾಯಿನ್ ಆಗುವಂತಹ ಒಂದು ರಸ್ತೆ. ಆ ಒಂದು ರಸ್ತೆಯನ್ನು ಕೂಡ ಅಷ್ಟೇ ಪೊಲೀಸರು ಬ್ಲಾಕ್ ಮಾಡಿಲ್ಲ. ಬದಲಾಗಿ ಪೊಲೀಸರು ಹೇಳುವಂತಹದ್ದು ಸಾಕಷ್ಟು ವೆಹಿಕಲ್ಸ್ ಬರ್ತಾ ಇದ್ದಂತ ಒಂದು ಕಾರಣಕ್ಕೋಸ್ಕರ ಏಕಾಏಕಿ ಬ್ಲಾಕ್ ಮಾಡಿದೆ ಅಂತ ಹೇಳಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಸುಮಾರು 11 ಗಂಟೆವರೆಗೂ ಕೂಡ ನಾವು ಓಡಾಟ ಮಾಡೋದಕ್ಕೆ ಬಿಡ್ತೀವಿ ಅನ್ನೋಂಥ ಮಾತನ್ನ ಕೂಡ ಹೇಳ್ತಿದ್ದಾರೆ. ನೀವು ನೋಡ್ತಾ ಇರಬಹುದು 2 ರಸ್ತೆಗಳು ಕೂಡ ಅಷ್ಟೇ ಫ್ಲೈಓವರ್ ಗೊರಗುಂಟೆಪಾಳ್ಯದ ಫ್ಲೈಓವರ್ನ 2 ರಸ್ತೆಗಳನ್ನು ಕೂಡ ಪೊಲೀಸರು ಓಪನ್ ಮಾಡ್ಕೊಂಡು ಬಿಟ್ಕೊಂಡಿದ್ದಾರೆ. ಇದಿಷ್ಟೇ ಅಲ್ಲದೆ ಏನು ಗೊರಗುಂಟೆಪಾಳ್ಯದ ಒಂದು ಸರ್ವಿಸ್ ರಸ್ತೆ ಏನಿದೆ ಆ ಒಂದು ಸರ್ವಿಸ್ ರಸ್ತೆಯನ್ನು ಕೂಡ ಅಷ್ಟೇ ಪೊಲೀಸರು ಬಿಟ್ಟಿರುವಂತಹ ಕಾರಣಕ್ಕೋಸ್ಕರ ವಾಹನಗಳ ಸಂಚಾರ ಕೂಡ ಆಗ್ತಿದೆ. ಬಹುತೇಕ ಇವತ್ತು ರಾತ್ರಿಯೂ ಕೂಡ ಅಷ್ಟೇ ಅಂದ್ರೆ ಈಗ 8 ಗಂಟೆಗೆ ಏನು ಅಧಿಕೃತವಾಗಿ ಲಾಕ್ ಡೌನ್ ಆಗಿದೆ, ಕೆಲವೊಂದು ರಸ್ತೆಗಳನ್ನ ಸಂಪೂರ್ಣವಾಗಿ ಬ್ಲಾಕ್ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಂತ ಏನ್ ಅನ್ಸ್ಕೊಂತೆ ಆ ಒಂದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾತ್ರ ವಾಹನಗಳ ಸಂಚಾರಕ್ಕೆ ಇವತ್ತು ಮಧ್ಯರಾತ್ರಿ ಕೂಡ ಪೊಲೀಸರು ಅನುಕೂಲವನ್ನ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಏಕಾಏಕಿ ಬ್ಯಾರಿಕೇಡ್ ಗಳನ್ನ ಹಾಕಿದಂತ ವೇಳೆಯಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅನ್ನುವಂತ ಒಂದೇ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಮಾತ್ರ ವಾಹನಗಳ ಸಂಚಾರಕ್ಕೆ ಪೊಲೀಸರು ಅವಕಾಶ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಒಂದು ಗೊರಗುಂಟೆಪಾಳ್ಯ ಆಗಿರಬಹುದು ಮತ್ತು ಹೆಬ್ಬಾಳದ ಫ್ಲೈಓವರ್ನ ಮುಖ್ಯ ರಸ್ತೆ ಏನಿತ್ತು ಅದೊಂದು ಹೈದರಾಬಾದ್ಗೆ ಹೋಗುವಂತ ರಸ್ತೆ, ಅಲ್ಲಿಯೂ ಕೂಡ ಅಷ್ಟೇ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳು ಹೋಗೋದಕ್ಕೆ ಇವತ್ತು ರಾತ್ರಿ ಕೂಡ ಪೊಲೀಸರು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಉಳಿದಂತೆ ಒಂದು ಬೆಂಗಳೂರು ನಗರದ ಒಳಭಾಗದಲ್ಲಿರುವಂತಹ ಎಲ್ಲಾ ಸಣ್ಣ ಪುಟ್ಟ ರಸ್ತೆಗಳನ್ನು ಕೂಡ ಪೊಲೀಸರು ಆದಷ್ಟು ಬ್ಯಾರಿಕೇಡ್ಗಳಿಂದ ಈಗಾಗಲೇ ಮುಚ್ಚಲ್ಪಟ್ಟಿದ್ದು ವಾಹನ ಸವಾರರು ಕೂಡ ಅಷ್ಟೇ ಓಡಾಡದ ರೀತಿಯಲ್ಲಿ ಪೊಲೀಸರು ಕೂಡ ಅಷ್ಟೇ ಈಗಾಗಲೇ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ನಗರದಾದ್ಯಂತ ಮಾಡ್ಕೊಂಡಿದ್ದಾರೆ. ನವಿತಾ, ಹಾಗೆ ಸಂಪರ್ಕದಲ್ಲಿ ಮಂಜು ಆರ್ಯ, ಇನ್ನು ಧಾರವಾಡದಲ್ಲಿ ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪರಶುರಾಮ್ ತಹಶೀಲ್ದಾರ್ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಯಾವ ರೀತಿಯಾದಂತಹ ಸಿದ್ಧತೆಗಳು ಈಗಿನಿಂದಲೇ ನಡೀತಾ ಇದೆ ಧಾರವಾಡದಲ್ಲಿ? ಯಾವ ರೀತಿಯ ಸಿಚುವೇಶನ್ ಸದ್ಯಕ್ಕೆ ಕಾಣಿಸ್ತಾ ಇದೆ ಅಲ್ಲಿ? ನವಿತಾ, ಧಾರವಾಡ ಜಿಲ್ಲೆಯಾದ್ಯಂತ ನಾಳೆ ಬೆಳಗ್ಗೆ 10 ಗಂಟೆಯಿಂದಲೇ ಒಂದು ಅಧಿಕೃತವಾದಂತಹ ಲಾಕ್ಡೌನ್ ಚಾಲನೆ ಸಿಗ್ತದೆ. ಆದರೆ ವಾಣಿಜ್ಯ ನಗರ ಹುಬ್ಬಳ್ಳಿ ಇವತ್ತಿನಿಂದಲೇ ಸ್ತಬ್ಧವಾಗಿರುವುದು ಕಾಣಿಸ್ತಾ ಇದೆ. 8 ಗಂಟೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದು ವ್ಯಾಪಾರ ವಹಿವಾಟು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ನಾನೀಗ ಹುಬ್ಬಳ್ಳಿಯ ಪ್ರಮುಖ ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ. ಈ ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣ ಎಲ್ಲಾ ಅಂಗಡಿಗಳು ಬಂದ್ ಆಗಿದ್ದು ಪ್ರತಿಯೊಂದು ಶಟರ್ಸ್ನ ಬೀಗ ಹಾಕಿರುವುದನ್ನು ನಾವು ಗಮನಿಸಬಹುದು. ಕೇವಲ ಒಂದು ATM ಆರಂಭವಿದೆ, ಜೊತೆಗೆ ಒಂದು ಮೆಡಿಕಲ್ ಶಾಪ್ ಮಾತ್ರ ಆರಂಭಗೊಂಡಿದೆ. ಮಿಕ್ಕೆಲ್ಲ ಅಂಗಡಿಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣ ಲಾಕ್ ಆಗಿದ್ದಾವೆ. ವ್ಯಾಪಾರಸ್ಥರನ್ನ ನಾವು ಮಾತನಾಡಿಸುವಂತಹ ಸಂದರ್ಭದಲ್ಲಿ ನಾವು ಬೆಳಗ್ಗೆ ಬರಲ್ಲ, ಯಾಕಂದ್ರೆ 10 ಗಂಟೆಗೆ ಲಾಕ್ಡೌನ್ ಆರಂಭವಾಗಿ ಬಿಡ್ತದೆ, ಆ ಸಂದರ್ಭದಲ್ಲಿ ಜನರು ಕೂಡ ಬರಲ್ಲ ಅನ್ನೋಂಥ ಮಾತನ್ನ ಹೇಳಿದ್ರು. ಅದಕ್ಕೂ ಕಾರಣ ಕೂಡ ಇದೆ. ಯಾಕಂದ್ರೆ ಸಾರಿಗೆ ಸಂಚಾರ ಸೇವೆಯನ್ನ ಕೂಡ ನಾಳೆ ಸ್ಥಗಿತಗೊಳಿಸಲಾಗಿದೆ. ಬಸ್ ಸಂಚಾರ ಇರುವುದಿಲ್ಲ. ಅನಗತ್ಯವಾಗಿ ಮನೆಯಿಂದ ಹೊರಗೆ ಬಂದ್ರೆ ವಾಹನಗಳನ್ನ ಸೀಸ್ ಮಾಡ್ತೇವೆ, 24ನೇ ತಾರೀಕಿನ ನಂತರವೇ ವಾಹನಗಳನ್ನ ಬಿಟ್ಟು ಕಳಿಸ್ತೇವೆ ಅನ್ನುವಂಥ ಮಾತನ್ನ ಈಗಾಗಲೇ ಪೊಲೀಸ್ ಇಲಾಖೆ ಸೂಚನೆ ನೀಡಿರುವುದರಿಂದಾಗಿ ಜನರು ಕೂಡ ಯಾಕೆ ಹೊರಗೆ ಹೋಗೋದು ಅನ್ನುವಂತಹ ನಿಟ್ಟಿನಲ್ಲಿ ವಿಚಾರವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಹುಬ್ಬಳ್ಳಿಯಲ್ಲಿ ಈ ಕ್ಷಣದಿಂದಲೇ ಒಂದು ಬಂದ್ ವಾತಾವರಣ ಕಂಡು ಬರ್ತಾ ಇದೆ, ಲಾಕ್ಡೌನ್ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಜಿಲ್ಲೆಯಲ್ಲಿ ತೀವ್ರಗತಿಯಲ್ಲಿ ಕೊರೋನಾ ಏರಿಕೆ ಕಂಡು ಬಂದಿತ್ತು. ಶರವೇಗದಲ್ಲಿಯೇ ಪ್ರಕರಣಗಳು ಹೆಚ್ಚಾಗಿದ್ದವು. 10 ದಿನಗಳಲ್ಲಿಯೇ ಸೋಂಕಿತರ ಪ್ರಕರಣ ದ್ವಿಗುಣಗೊಂಡಿದ್ದರೆ ಸಾವಿನ ಪ್ರಕರಣಗಳು 4 ಪಟ್ಟು ಹೆಚ್ಚಾಗಿದ್ದಾವೆ. ಇವತ್ತೊಂದೇ ದಿನಾನೇ 100 ಪ್ರಕರಣಗಳು ಹೊಸದಾಗಿ ದಾಖಲಾಗಿದ್ದು
1259 ಸೋಂಕಿತರ ಸಂಖ್ಯೆ ಏರಿಕೆಯಾಗಿದೆ ಮತ್ತು ಓರ್ವ ಮಹಿಳೆ ಇವತ್ತು ಸಾವನ್ನಪ್ಪಿದ್ದಾರೆ. Okay. ಹೀಗಾಗಿ ಸಾರ್ವಜನಿಕರು ಕೂಡ ಈ ಒಂದು ಕೊರೋನಾ ಚೈನ್ ಅನ್ನ ಬ್ರೇಕ್ ಮಾಡಬೇಕನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಲಾಕ್ಡೌನ್ಗೆ ಸಂಪೂರ್ಣ ಸಹಕಾರ ಕೊಡ್ತೇವೆ ಅನ್ನುವಂತ ಮಾತನ್ನ ಹೇಳ್ತಾ ಬರ್ತಾ ಇದ್ರು. ಅದೇ ರೀತಿ ನಡೆದುಕೊಳ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. ವ್ಯಾಪಾರಸ್ಥರು ಕೂಡ ಬೇಗನೆ ಅಂಗಡಿ ಬಂದ್ ಮಾಡಿ ತೆರಳಿದ್ದಾರೆ. ನಾಳೆ ಬೆಳಗ್ಗೆಯಿಂದಲೇ ಈ ಒಂದು ಲಾಕ್ಡೌನ್ 10 ದಿನಗಳ ಕಾಲ ಜಾರಿಯಲ್ಲಿ ಇರ್ತದೆ. ನವಿತಾ, ಥ್ಯಾಂಕ್ ಯು ಪರಶುರಾಮ್ ಡೀಟೇಲ್ಸ್ಗೆ. ಹಾಗೆ